ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದಿಂದ ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ಕರವೇ ದ್ಯಾವಪ್ಪನ ಕೆರೆಯ ಬಳಿ ಮಿನಿ ಡ್ಯಾಂ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಮಾತನಾಡಿದ ರವಿಚಂದ್ರ ರೆಡ್ಡಿ, ನಗರ ಮತ್ತು ತಾಲೂಕು ಸೇರಿದಂತೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಗುಡ್ಡಗಳ ನಡುವೆ ಜಮೀನು ಇದ್ದು ಈ ಭಾಗದಲ್ಲಿ ದ್ಯಾವಪ್ಪನ ಕೆರೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿದರೆ ಸುತ್ತಮುತ್ತಲ ಗ್ರಾಮಗಳಿಗೆ ಹಾಗೂ ನಗರಕ್ಕೆ ನೀರು ತೆಗೆದುಕೊಂಡು ಹೋಗಬಹುದಾಗಿದೆ ಎಂದರು. ದ್ಯಾವಪ್ಪನ ಕೆರೆ ಸಮೀಪ 6 ಕಿಲೋಮೀಟರ್ ದೂರದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು ಈ ನೀರನ್ನು ಕೆರೆಗೆ ಶೇಖರಣೆ ಮಾಡಿಕೊಂಡರೆ ತಜ್ಞರ ಪ್ರಕಾರ 490 ಎಂಸಿಎಫ್ಟಿ ನೀರು ಶೇಖರಣೆಯಾಗಲಿದೆ. ಇದರಿಂದ ನಗರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬಹುದಾಗಿದೆ. ದ್ಯಾವಪ್ಪನ ಕೆರೆಯ ಅಭಿವೃದ್ಧಿಯ ಬಗ್ಗೆ ನೀರಾವರಿ ಸಚಿವರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ನಿಯೋಗ ತೆರಳಿ ಚರ್ಚಿಸಲಾಗುವುದು ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದರು. ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಮನವಿ ಸ್ವೀಕರಿಸಿ ಮಾತನಾಡಿ, ದ್ಯಾವಪ್ಪನ ಕೆರೆಯ ಅಭಿವೃದ್ಧಿಯ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು. ಜೊತೆಗೆ ಅವೈಜ್ಞಾನಿಕವಾಗಿ ವಾಟದ ಹೊಸಳ್ಳಿ ಕೆರೆಯ ನೀರನ್ನ ನಗರಕ್ಕೆ ತರುವ ಅಮೃತ್ 2.0 ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಲಾಗುವುದು ಎಂದರು. ನಗರಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಈ ಹಿಂದೆ ನಾನು ಶಾಸಕನಾಗಿದ್ದ ವೇಳೆ ಮಂಚೇನಹಳ್ಳಿ ದಂಡಿಗಾನಹಳ್ಳಿ ಕೆರೆ ನೀರು ತರಲು ಪ್ರಸ್ತಾವನೆ ಸಲ್ಲಿಸಿದ್ದೆ. ಆದರೆ ಈಗಿನ ಶಾಸಕರು ತಮ್ಮ ಕ್ಷೇತ್ರಕ್ಕೆ ತೊಂದರೆಯಾಗಲಿದೆ ಎಂದಾಗ ಅದನ್ನ ಕೈಬಿಟ್ಟು ನಮ್ಮ ತಾಲೂಕಿನ ವಾಟದ ಹೊಸಳ್ಳಿ ಕೆರೆ ನೀರು ತರಲು ಪ್ರಸ್ತಾವನೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದಾಗ ಅಲ್ಲಿನ ನೀರಿನ ಲಭ್ಯತೆಯ ಬಗ್ಗೆ ವರದಿ ಪಡೆದು ಇದನ್ನು ಕೈಬಿಟ್ಟು ನಗರಕ್ಕೆ ಕುಡಿಯುವ ನೀರು ತರಲು ಪರ್ಯಾಯ ವ್ಯವಸ್ಥೆಗೆ ಚಿಂತನೆ ನಡೆಸಿದ್ದೆ. ಆದರೆ ಇಲ್ಲಿನ ಶಾಸಕರು ರೈತರ ವಿರೋಧವನ್ನು ಲೆಕ್ಕಿಸದೆ ಹಠಕ್ಕೆ ಬಿದ್ದಿದ್ದಾರೆ. ತಾಂತ್ರಿಕವಾಗಿ ಸಮಸ್ಯೆ ಇದೆ. ಜೊತೆಗೆ ಕೆರೆ ನೀರು ಸಂಪೂರ್ಣವಾಗಿ ನೀರು ಇರುವುದಿಲ್ಲ. ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆ ತುಂಬಿದರೆ ಮಾತ್ರ ವಾಟದ ಹೊಸಳ್ಳಿ ಕೆರೆಗೆ ನೀರು ಬರಲಿದೆ. ಇಂತಹ ಕೆರೆಯಿಂದ ನೀರು ನಗರಕ್ಕೆ ತರುವುದು ಅವೈಜ್ಞಾನಿಕವಾಗಿದೆ ಎಂದರು. ನಮ್ಮ ನಾವು ಕೇಳ್ತಾ ಇದ್ದೀವಿ ಮಿನಿ ಡ್ಯಾಮ್ ದ್ಯಾವಪ್ಪನ ಕೆರೆಯಲ್ಲಿ ಆ ಮಿನಿ ಡ್ಯಾಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಶಾಸಕರಿಗೆ ಹಾಲಿ ಶಾಸಕರಿಗೆ ಕೊಡಬೇಕು ಅಂತ ಮನವಿಯನ್ನ ಹೇಳಿದ್ವಿ. 1 ವಾರಗಳ ಕಾಲ ನಾವು ಅವ್ರಿಗೆ ಮನವಿಯನ್ನ ಕೊಡೋಕ್ಕೆ ಕಾದು ಆಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕಚೇರಿಯಲ್ಲಿ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟು 10ನೇ ತಾರೀಕು ಬರಬೇಕು ಅಂತ ಹೇಳಿ ಬಂದ್ವಿ. ಆದರೆ ರೈತರ ಒಂದು ಮನವಿಗೆ ಸ್ಪಂದಿಸದೆ ಈಗಿನ ಶಾಸಕರು ಬರೋ ಹಾಗೆ ಕಾಣ್ತಾ ಇಲ್ಲ ಅಂತ ನಮಗೆ ಅನಿಸುತ್ತೆ. ಇರಲಿ, ಬರ್ತಾರೆ, ನೀವು ಅಂತ ಇರ್ತಾರೆ. ಹಾಗಾಗಿ ಈ ಒಂದು ಹೋರಾಟ ಕೇವಲ ತೊಂಡೆಬಾವಿ ವಿಚಾರವಾಗಿ ಎಲ್ಲ ಹೋರಾಟ ನಡೀತಾ ಇದ್ದು ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳಿಂದಲೂ ಅಖಿಲ ಕರ್ನಾಟಕ ರೈತ ಸಂಘಟನೆ ಶಾಸಕರು ರೈತರ ಹೊಟ್ಟೆ ಹೊಡೆದು ನಗರಕ್ಕೆ ನೀರು ತರಲು ವಾಟದ ಹೊಸಳ್ಳಿ ಕೆರೆಗೆ ಪೈಪ್ಲೈನ್ ಕಾಮಗಾರಿ ಪ್ರಾರಂಭಿಸಿದರೆ ನಾನು ಸುಮ್ಮನೆ ಕೂರುವುದಿಲ್ಲ. ಕಾಮಗಾರಿಗೆ ಅಡ್ಡಲಾಗಿ ನಿಲ್ಲುತ್ತೇನೆ. ಅದೇನು ಆಗುತ್ತೋ ನೋಡಿಯೇ ಬಿಡೋಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ವಾಟದ ಹೊಸಳ್ಳಿ ಕೆರೆ ನೀರು ನಗರಕ್ಕೆ ಅವೈಜ್ಞಾನಿಕವಾಗಿ ತೆಗೆದುಕೊಂಡು ಬರಲು ಬಿಡುವುದಿಲ್ಲ ಎಂದರು. ಅಮೃತ್ 2.0 ಯೋಜನೆ ಅವೈಜ್ಞಾನಿಕವಾಗಿದ್ದು ಇದನ್ನು ಸಂಬಂಧಪಟ್ಟ ಸಚಿವರು, ಎತ್ತಿನಹೊಳೆ ಅಧಿಕಾರಿಗಳು, ರೈತರು ಸಭೆ ನಡೆಸಿ ಚರ್ಚಿಸಿ ಯೋಜನೆ ಪುನರ್ ಪರಿಶೀಲಿಸಬೇಕು. ಇಲ್ಲವಾದಲ್ಲಿ ಶಾಸಕರು ತಿಳಿಸಿರುವ ಹಾಗೆ ನಾಟಕವನ್ನ ರೈತರ ಹಿತದೃಷ್ಟಿಯಿಂದ ಬಣ್ಣ ಬಳಿದುಕೊಂಡು ರಂಗಕ್ಕೆ ಇಳಿಯುತ್ತೇನೆ ಎಂದರು. ಇನ್ನು ಪ್ರತಿಭಟನೆಗೂ ಮುನ್ನ ಅಲಕಾಪುರ ಗ್ರಾಮದಿಂದ 100 ಸಂಖ್ಯೆಯಲ್ಲಿ ಎಕೆಆರ್ಎಸ್ ಕರವೇ ಕಾರ್ಯಕರ್ತರು ಹಾಗೂ ರೈತರು ಬೈಕ್ ರ್ಯಾಲಿ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು.
ಎಕೆಆರ್ಎಸ್ ಕಾರ್ಯಕರ್ತರು ಉಪ ತಹಶೀಲ್ದಾರ್ ಆಶಾ ಅವರಿಗೆ ಮನವಿ ಸಲ್ಲಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇವತ್ತು ನಿಮ್ದು ಅರ್ಧ ಗಂಟೆ ಕೂತ್ಕೊಂಡು ಸಾಲ ಮಾಡ್ಬೇಕು. 35 ದಿವಸನ 37 ದಿವಸ. ಈಗ ಒಂದ್ ಹೇಳ್ತೀನಿ, ಇಷ್ಟು ಗಟ್ಟಿಯಾಗಿ ಅವ್ರು ಇದ್ದಾರೆ ಅಂದ್ರೆ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆಲ್ಲ ನಾನೇ ನಿಂತ್ಕೊಳ್ತೀನಿ ಅಂದ್ರೆ ಪೈಪ್ ಲೈನ್ ಕೆಲಸ ಶುರು ಮಾಡಿ ನಾನೇ ನಿಂತ್ಕೊಳ್ತೀನಿ, ಆಯ್ತು. ನಿಮ್ಗೆ ಏನ್ ಫೋರ್ಸ್ ತರ್ತೀರಿ, ಎಷ್ಟು ಜನ ಅರೆಸ್ಟ್ ಮಾಡ್ತೀವಿ ನೋಡ್ತೀನಿ. ನಾನು ಏನ್ ತಮಾಷೆ ತಿಳ್ಕೊಂಡಿದ್ದೀರಾ? ಯಾರ್ಯಾರೋ ನಮ್ಮ ಕಡೆಯಿಂದ ಹೋಗಿ ಗಿರಾಕಿಗಳೆಲ್ಲ ಅಡ್ವೈಸರ್ಸ್, ಕೆಲವರೆಲ್ಲ ಅವ್ರ ಸ್ವಾರ್ಥಕ್ಕೆಲ್ಲ ಹೋಗಿ ಸೊ ಇಲ್ಲಿ ಅವ್ರ ಕಥೆ ಎಲ್ಲ ಗೊತ್ತು. ಆಮೇಲೆ ನನಗೆ ರಾತ್ರಿ ಹೋಗಿ ಮಾತಾಡ್ತಾ ಇರ್ತಾರೆ, ಏನಣ್ಣ ತಪ್ಪು ಮಾಡಿಬಿಟ್ವಿ, ಹೆಂಗೆ ಮತ್ತೆ ನಾವು ಹತ್ರ ಬಂದ್ವಿ ಆಮೇಲೆ ಏನೋ ಬರ್ತೀವಿ ಸುಮಾರು ಜನ ಅಂತ ಮಾತಾಡ್ತಾರೆ. ಆಯ್ತು, ಗೊತ್ತಿಲ್ಲ. ಸೊ ಅದರಿಂದ ನಾನಿವತ್ತು ನೀವು ಈ 2 ಯೋಜನೆ ರೈತರ ಪರವಾಗಿ ನೀವಿದ್ರೆ ಇದೀರಿ ಅಂತ ಹೇಳಿದ್ರೆ ದ್ಯಾವಪ್ಪನ ಕೆರೆದು ತಾವು ಪ್ರಪೋಸಲ್ ಕೊಡಿ, ಅವ್ರಿಗೂ ಭೇಟಿ ಮಾಡಿ, ನೀವು ಅವ್ರಿಗೊಂದು ಪ್ರಪೋಸಲ್ ಕೊಡಿ, ಅವ್ರಿಗೂ ಕೊಡಿ. ಅವರು ಸರ್ಕಾರದ ಮಟ್ಟದಲ್ಲಿ ಅವ್ರ ಪ್ರಯತ್ನ ಮಾಡಲಿ. ನನಗೇನು ಸರ್ಕಾರದ ಮಟ್ಟದಲ್ಲಿ ನನಗೇನು ಸಾಧ್ಯ ಇದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಜೊತೆ ಮತ್ತೆ ಇರಿಗೇಷನ್ ಮಿನಿಸ್ಟರ್ ಜೊತೆ ನಾನು ನಿಮ್ಮನ್ನು ಕರ್ಕೊಂಡೋಗಿ ಆ ಯೋಜನೆಗೆ ಪ್ರಯತ್ನ ಮಾಡೋಣ. ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾದರೂ ಪೈಪ್ ಲೈನ್ ಕೆಲಸ, ವಾಟರ್ ಫೆಸಿಲಿಟಿ ಕೆಲಸ ಎಲ್ಲೇ ಶುರು ಮಾಡಿ ನಾನೇ ಬಂದು ಅಲ್ಲೇ ನಿಂತ್ಕೋತೀನಿ. ಎಷ್ಟು ಜನ ಅರೆಸ್ಟ್ ಮಾಡಿಸ್ತೀರೋ ಏನ್ ಮಾಡ್ತೀರೋ ನೋಡೋಣ. ಅದಕ್ಕೆ ನೀವು ದಯಮಾಡಿ ನಿಮ್ಗೆ ಅವಕಾಶ ಇದೆ, ಅಧಿಕಾರಿನ ಕರೀರಿ, ಮತ್ತೆ ಇನ್ನೇನ್ ಮಾಡ್ಬೋದು ನೋಡಿ, ತಜ್ಞರ ಜೊತೆ ಮೀಟಿಂಗ್ ಮಾಡಿಸಿ. ನಾನು ಹೇಳ್ತೀನಿ, ಕರೀರಿ ನೀವು. ನಾನು ಅನೇಕ ಸಲ ಹೇಳಿದ್ದೀನಿ, ನಿಮಗೆ ಮೀಡಿಯಾದವ್ರಿಗೆ ಹೇಳಿದ್ದೀನಿ, ರೈತರನ್ನ ಕರೀರಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೀರಿ, ಎತ್ತಿನೋಳಿ ಅವ್ರನ್ನ ಕರೀರಿ, HN ವ್ಯಾಲಿ ಅವ್ರನ್ನ ಕರೀರಿ, ನಿಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಕರೀರಿ, ಮಂತ್ರಿಗಳಿಗೆ ಹೇಳಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ. ಇದರಲ್ಲಿ ಕದ್ದು ತಗೊಂಡೋಗೋದೇನಿದೆ, ನಿಮಗೂ ನಮ್ಗೆ ಕನ್ವಿನ್ಸ್ ಆದ್ರೆ ಎಲ್ಲ ಅವಕಾಶ ಮಾಡಿಕೊಡೋಣ ಅಲ್ವಾ? ಸುಮ್ಮನೆ ಏನೋ ಯಾರನ್ನೋ 4 ಜನ ಈ ಕಾಂಜಿ ಪೀಜಿಗಳು ಬ್ರೋಕರ್ಗಳನ್ನ ಹಾಕ್ಬಿಟ್ಟು ಈಗಾಗಲೇ ನಿಮ್ ಬಂಡವಾಳ ಗೊತ್ತಾಗಿದೆ, ನೀವು ತಿಳ್ಕೊಂಡಿರ್ಬೋದು. ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮನ್ನು ಹುಡುಕ್ಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ, ನೀವು PA ಹತ್ರ ಹೋಗ್ಬೇಕು. ಏನ್ರಿ ಇದು ಆಟಾಡ್ತಾ ಇದ್ದೀರಿ? ಗೌರಿಬಿದನೂರು ತಾಲೂಕು ಜನ ಏನೋ ಗುಗ್ಗುಗಳು ಅಂತ ತಿಳ್ಕೊಂಡಿದ್ದೀರ ನೀವು. ತಿಳಿ ಹಿಂಗೆ ಇದ್ರೆ ಬೇರೆ ತರ ಆಗುತ್ತೆ. ಆಮೇಲೆ ನೋಡಿ ಮುಂದಿನ ಹೆಜ್ಜೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಎಷ್ಟಕ್ಕೆ ಸಾಕು ಇವತ್ತು. ಅದಕ್ಕೆ ನೀವು ಏನ್ ಹೇಳಿದ್ದೀರಾ ನಾನು ಕರ್ಕೊಂಡು ಹೋಗ್ತೀನಿ, ಈ ಪ್ರಯತ್ನ ಮಾಡಿ. ಮತ್ತೆ ನಿಭಾಯಿಸಲಿಕ್ಕೆ ಅವರಿಗೆ ನನ್ನ ಭರವಸೆ ಏನಂದ್ರೆ ಇದು ಪುನರ್ ಪರಿಶೀಲನೆ ಮಾಡಿ, ಇದಕ್ಕೇನಾದ್ರೂ ಬೇರೆ ರೀತಿ ಮಾಡದೆ ನಾವು ಒಪ್ಪೋದಿಲ್ಲ, ನೀವು ಒಪ್ಪೋದಿಲ್ಲ. ಈಗ ನನಗೆ ನಾಟಕ ಮಂಡಳಿ ಅಂತ ಹೇಳಿದ್ರು, ಆಯ್ತು ಈಗ ನಾನು ನಿಜವಾಗಿ ನಾಟಕ ಬಣ್ಣ ಬಳ್ಕೊಳ್ತೀನಿ ಅಲ್ವಾ? ಈಗ ನಾನು ಬಣ್ಣ ಬಳ್ಕೊಂಡು ಗದ್ದೆ ಹಿಡ್ಕೊಳ್ತೀನಿ. ನಡೀರಿ.